ಅನಂತಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ, ತುಂಬ ವಿಶ್ವಾಸವಾಗಿ ಮಾತನಾಡಿದ್ದಾರೆ. ನಾವು ಬಹುಮತ ಸಾಬೀತುಪಡಿಸ್ತೀವಿ ಅಂತ ಅನಂತಕುಮಾರ್ ಅವರು ಏನು ಹೇಳಿದ್ದಾರೆ ನೋಡಿ. ಭಾರತೀಯ ಜನತಾ ಪಾರ್ಟಿಗೆ ಜನಾದೇಶ ಇದೆ. ಏಕೈಕ ದೊಡ್ಡ ಪಕ್ಷವಾಗಿ ನಾವು ಹೊರಹೊಮ್ಮಿದ್ದೇವೆ. ಕಾಂಗ್ರೆಸ್ ಅನ್ನ ರಾಜ್ಯದ ತಿರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ನವರು ಇವತ್ತು ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಗುಲಾಂ ನಬಿ ಆಜಾದ್ ಅವರಿಗೆ, ಖರ್ಗೆ ಸಾಹೇಬರಿಗೆ, ಅವ್ರಿಗೆ ನನ್ನ ಸಲಹೆ ಏನು ಅಂತಂದರೆ, ಪರಮೇಶ್ವರ್ ಅವರಿಗೆ ಅವರು ಪ್ರತಿಭಟನೆ ಮಾಡಬೇಕಾಗಿರೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ವಿರುದ್ಧವಾಗಿ. ಆ 3 ಜನರಿಂದಾಗಿ ಇಡೀ ರಾಜ್ಯದಲ್ಲಿ ದುರಾಡಳಿತ, ಆ 3 ಜನರಿಂದಾಗಿ ಇವತ್ತು ಕಾಂಗ್ರೆಸ್ಗೆ ಈ ದುರ್ಗತಿ ಬಂದಿದೆ. ಇನ್ನು 5 ವರ್ಷ ಕಾಂಗ್ರೆಸ್ ಪಕ್ಷ ಈ ಜನಾದೇಶವನ್ನು ಒಪ್ಪಿಕೊಂಡು, ಜನಾದೇಶಕ್ಕೆ ಗೌರವವನ್ನು ಕೊಟ್ಟು, ಮ್ಯಾಂಡೇಟ್ಗೆ ಗೌರವವನ್ನು ಕೊಟ್ಟು, ಅವರು ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಪ್ರಜಾತಂತ್ರದಲ್ಲಿ ಏನು ಬಹುಮತ ಸಿಕ್ಕಿದೆ, ಆ ಬಹುಮತವನ್ನು ಒಪ್ಪಿಕೊಳ್ಳದೆ ವಾಮ ಮಾರ್ಗದಿಂದ, ಹಿಂಭಾಗದಿಂದ ಮತ್ತೆ ಅಧಿಕಾರಕ್ಕೆ ಬರುವಂಥ, ಅಧಿಕಾರವನ್ನು ಹಿಡಿಯುವಂಥ ಕುತಂತ್ರವನ್ನು ಏನು ಹಗಲು ರಾತ್ರಿ ಮಾಡ್ತಾ ಇದ್ದಾರೆ, ಅದನ್ನು ಅವರು ಕೈ ಬಿಡಬೇಕು. ಕಾಂಗ್ರೆಸ್ನವರು ಇದೇ ರೀತಿಯ ತಮ್ಮ ಒಂದು ದುರ್ವರ್ತನೆಯನ್ನು ಮುಂದುವರಿಸಿಕೊಂಡು ಹೋದರೆ 22 ರಾಜ್ಯದಲ್ಲಿ ಸೋತಿದ್ದಾರೆ. ಇನ್ನು ಉಳಿದ ರಾಜ್ಯಗಳಲ್ಲೂ ಕೂಡ ದೇಶದ ಜನ ಅವ್ರನ್ನ ಧೂಳಿಪಟ ಮಾಡೋರಿದ್ದಾರೆ. ಯಡಿಯೂರಪ್ಪನವರು ಇವತ್ತು 3ನೇ ಬಾರಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅನುಭವಿ ನಾಯಕರು, ರೈತ ಪರ, ಕೃಷಿ ಕಾರ್ಮಿಕರ ಪರವಾದಂಥ, ಬಡವರ ಪರವಾದಂಥ, ಜನಪರ ಪರವಾದಂಥ ಅನೇಕ ಯೋಜನೆಗಳನ್ನು ಅವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ತೆಗೆದುಕೊಂಡಿದ್ರು. ಅವರು 2 ಬಾರಿ ಸಾಲ ಮನ್ನಾ ಮಾಡಿದರು. ಅದಾದ ನಂತರ 0 ಬಡ್ಡಿಯನ್ನು ರೈತರ ಸಾಲಕ್ಕೆ ತಂದರು. ಈ ಬಾರಿ ಕೂಡ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಕೃಷಿ ಸಾಲವನ್ನು ನಾನು ಮನ್ನಾ ಮಾಡ್ತೀನಿ ಅಂತೇಳಿ ಅನೇಕ ಜನಪರ, ರೈತಪರವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಳ್ಳೆಯ 5 ವರ್ಷದ ಸುಭದ್ರವಾದಂಥ ಸರ್ಕಾರವನ್ನು ಯಡಿಯೂರಪ್ಪನವರು ರಾಜ್ಯದಲ್ಲಿ ಕೊಡೋರಿದ್ದಾರೆ. ಭಾರತೀಯ ಇದು